ನಮಸ್ಕಾರ, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಬೇಕು ಅಂತ ಟೆಸ್ಟಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಾವು ಮಾಡ್ಕೋಬೇಕು ಅಂತ ಚೆನ್ನಾಗಿ ಪ್ರಾಕ್ಟೀಸಲ್ಲಿ ಮಿಂತಾ ಇದೆ ಅಂತ ಹೇಳಬೇಕು. ಎರಡೂ ತಂಡಗಳು ಕೂಡ ದಾಖಲೆ ಮೇಲೆ ದಾಖಲೆ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಭಾರತ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು. ಹಾಗಾದರೆ ನಮ್ಮ ಭಾರತ ತಂಡದಲ್ಲಿ ಯಾರ್ಯಾರು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದರ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ನೀಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೊತ್ತಿರ್ಬೋದು, ಅಷ್ಟೊಂದು ರೆಕಾರ್ಡ್ ಚೆನ್ನಾಗಿ ಹಿಡ್ಕೊತಾರೆ ಅಂತ ಹೇಳಬೇಕು. ವರ್ಲ್ಡ್ ಕಪ್ ಫೈನಲಲ್ಲಿ ಸೋತ ಮತ್ತು ಟೆಸ್ಟ್ ಫೈನಲಲ್ಲೂ ಕೂಡ ಆಗದೆ ಸೋತಿದ್ದ, ಅವ್ರದ್ದು ಸೋತಿದ್ದ. ಆದರೆ ಈಗ ಅವೆಲ್ಲ ಸೇಡ ತಿರ್ಸ್ಕೋಬೇಕು ನಮ್ಮ ಭಾರತ ತಂಡ ಅಂತ ಹೇಳಬೇಕು. ಅದಕ್ಕೆ ಪ್ಲೇಯರ್ಸಲ್ಲಿ ಮಿಂತಾ ಇದ್ದಾರೆ ಅಂತ ಹೇಳಬೇಕು. ಇಲ್ಲೊಂದು ನಾಯಿ ಅವಾಗಿಂದ ಬಗ್ಗುತ್ತೈತೆ, ತಲೆ ಕೆಸ್ಕೊಬೇಡಿ, ಬ್ಯಾಕ್ಗ್ರೌಂಡ್ ಸೌಂಡ್ ಅಂತ ಬರ್ತಾ ಇದೆ ಅಂತ ಹೇಳಬೇಕು. ಈಗ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಬೇಕು ಅಂತ ಅಂದರೆ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದೆ ಅಂತ ಹೇಳಬೇಕು. ನ್ಯೂಜಿಲೆಂಡ್ ವಿರುದ್ಧ ಗೊತ್ತಿರ್ಬೋದು, ಯಾವ ರೀತಿ ಸೋಲನ್ನು ಸುಳಿಯಲು ಸಿಕ್ಕಾಕೊಂಡಿದ್ರು ಭಾರತ ತಂಡ ಅಂತ 3-3 ಸೋತರು ಅಂತ ಹೇಳಬೇಕು. ಆದ್ರೀಗ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಲೇಬೇಕು ಅಂತ ಪ್ರಾಕ್ಟೀಸಲ್ಲಿ ಮಿಂಚ್ತಾರೆ ಅಂತ ಹೇಳಬೇಕು. ಮೇಯ್ನಾಗಿ ವಿರಾಟ್ ಕೊಹ್ಲಿ ಅವರು 112 ರನ್ ಹೊಡೆದಾರೆ ಅಂತ ಹೇಳಬೇಕು. 180 ಬಾಲಲ್ಲಿ 112 ರನ್ ಹೊಡೆದು ಔಟ್ ಆದರು ಅಂತ ಹೇಳಬೇಕು. ಇನ್ನು ರೋಹಿತ್ ಶರ್ಮಾ, ಕನ್ನಡಿಗ KL ರಾಹುಲ್ ಅವರು ಬೆಂಕಿ ಫಾರ್ಮ್ಗೆ ಬಂದಿದೆ ಅಂತ ಹೇಳಬೇಕು. ಈಗ ರೀಸೆಂಟಾಗಿ ಮತ್ತೆ ಪ್ರಾಕ್ಟೀಸ್ ಮ್ಯಾಚಲ್ಲಿ 80 ರನ್ ಹೊಡೆದ್ರು ಅಂತ ಹೇಳಬೇಕು. ಕೇವಲ 100 ಬಾಲಲ್ಲಿ 80 ರನ್ ಹೊಡೆದ್ರು ಅಂತ ಹೇಳಬೇಕು. ಇನ್ನು SSS ಜಯಶೀಲ ಅವರು ಕೂಡ 58 ರನ್ ಹೊಡೆದ್ರು ಅಂತ ಹೇಳಬೇಕು. 62 ಬಾಲಲ್ಲಿ 58 ರನ್ ಹೊಡೆದ್ರು ಅಂತ ಹೇಳಬೇಕು. ಇದು ಟೋಟಲ್ ಪ್ಲೇಯರ್ಸ್ ಮ್ಯಾಚಲ್ಲಿ ಹೇಳ್ತಾ ಇರೋದು, ಒಂದೇ ಪ್ಲೇಯರ್ಸ್ ಮ್ಯಾಚಲ್ಲಿ ಎಲ್ಲ ಹೊಡ್ತಾರೆ ಅಂತಲ್ಲ, ಅವರು ಬೆಸ್ಟ್ನ ಹೇಳ್ತಾರೆ ಅಂತ ಹೇಳಬೇಕು. ಇನ್ನು ಋಷಭ್ ಪಂತ್ ಅವರ ವಿಚಾರಕ್ಕೆ ಹೋಯಿತು ಅಂದರೆ ಋಷಭ್ ಪಂತ್ ಕೇವಲ 22 ಬಾಲಲ್ಲಿ 40 ರನ್ ಹೊಡೆದ್ರು ಅಂತ ಹೇಳಬೇಕು. ಅದರ ಫಿನಿಶ್ ಥರ ಆಡಿದ್ರು ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂದರೆ ರವೀಂದ್ರ ಜಡೇಜಾ ಇವರು ಕೂಡ 128 ಬಾಲ್ ಆಡಿ 98 ರನ್ ಹೊಡೆದ್ರು ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತ ರವಿಚಂದ್ರನ್ ಅಶ್ವಿನ್ ಅವರು ಇವರು ಕೂಡ ಸಖತ್ತಾಗಿ ಆಟ ಆಡ್ರು ಅಂತ ಹೇಳಬೇಕು. ಬೌಲಿಂಗಲ್ಲಿ 2 ವಿಕೆಟ್ ಕೀಳದಲ್ಲದೆ 58 ರನ್ ಹೊಡೆದು ಅಂತ ಹೇಳಬೇಕು. ಕೇವಲ 80 ಬಾಲಲ್ಲಿ 58 ರನ್ ಹೊಡೆದು ಅಂತ ಹೇಳಬೇಕು. ಇನ್ನು ವಾಷಿಂಗ್ಟನ್ ಸುಂದರ್ ಅವರು 3 ವಿಕೆಟ್ ಮತ್ತು 32 ರನ್ ಹೊಡೆದ್ರು ಅಂತ ಹೇಳಬೇಕು. ವಾಷಿಂಗ್ಟನ್ ಸುಂದರ್ ಅಂತ ಹೇಳಬೇಕು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದು ಸಂಪೂರ್ಣವಾಗಿ ಅಂತಾರೆ ಬೂಮ್ರಾ ಅವರು 4 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಮೇಯ್ನಾಗಿ ವಿರಾಟ್ ಕೊಹ್ಲಿ, KL ರಾಹುಲ್ ಮತ್ತು ಜೈಸ್ವಾಲ್ ಅವರ ವಿಕೆಟ್ನ ಬೂಮ್ರಾ ಕಿತ್ತರು ಅಂತ ಹೇಳಬೇಕು. ಇನ್ನು ಸಿರಾಜ್ ಮಿಯಾ ವಿಚಾರಕ್ಕೆ ಹೋಯ್ತು ಅಂದರೆ 2 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಇನ್ನು ಅಶ್ವಿನ್ ಅವರು ಕೂಡ 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಎಲ್ಲ ಒಂದೇ ಮ್ಯಾಚಲ್ಲಿ ಹೊಡೆದಾರೆ ಅಂತ ಹೇಳ್ತಾರೆ. ಆಮೇಲೆ ಒಂದೇ ಮ್ಯಾಚಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿ ಹೊಡೆದು ಅಂತ ಹೇಳಕ್ಕೆ ಹೋಗ್ಬೇಡಿ. ಇನ್ನು ರವೀಂದ್ರ ಜಡೇಜಾ ಅವರು ಕೂಡ 3 ವಿಕೆಟ್ನ ಕಿತ್ತಿ ತಂಡದಲ್ಲಿ ಅತ್ಯುತ್ತಮವಾದ ಫಾರ್ಮ್ಗೆ ಬಂದಿದ್ದಾರೆ ನಮ್ಮ ಭಾರತದ ಎಲ್ಲ ಕ್ರಿಕೆಟರ್ ಅಂತ ಹೇಳಬೇಕು. ಟೆಸ್ಟಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಮ್ದಾಗಿಸ್ಬೇಕು ಅಂತ ಬೆಂಕಿಯಾಗಿ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ನಮ್ಮ ಭಾರತ ತಂಡ. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಬಯಸೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಭಾರತ ತಂಡ ಆಸ್ಟ್ರೇಲಿಯಾ ಗೆಲ್ಲುತ್ತಾ ಅಥವಾ ಮತ್ತೊಂದು ಬಾರಿ ಸೋರುತ್ತಾ ಅಂತ. ಇದು ಲಾಂಗ್ ಟೂರ್ನಮೆಂಟ್ ಇದೆ ಅಂತ ಹೇಳಬೇಕು. ಇದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಕೆಲವೇ ದಿವಸದಲ್ಲಿ ಮುಗಿಯಲ್ಲ, 1 ತಿಂಗಳು ಇರುತ್ತೆ ಅಂತ ಹೇಳಬೇಕು. ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಸೀರೀಸ್ನ ಟಾಟಾ ಬೈ ಬೈ, ಸೀ ಯು ಸೂನ್.